ಸರಿಯಾದ ಊಟ ನೀಡುತ್ತಿಲ್ಲ, ಕಣ್ಣಿನ ಶಸ್ತ್ರಚಿಕಿತ್ಸೆಯಾದ ನಂತರ ಕನ್ನಡಕ ದೊರಕುತ್ತಿಲ್ಲ, ಆಸ್ಪತ್ರೆ ಆವರಣದಲ್ಲಿರುವ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಎಂಬ ದೂರು ಬಂದ ಹಿನ್ನೆಲೆಯಲ್ಲಿ ದಲಿತ ಜನಸೇನಾ ಕಾರ್ಯಕರ್ತರು ಅನಿಲ್ ಆನಂದ್ ನೇತೃತ್ವದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಚಂದ್ರಶೇಖರ್ ಅವರನ್ನ ಭೇಟಿ ಮಾಡಿ ರುಕ್ಮಿಣಿಯಮ್ಮ ಹೆರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಲಾಯಿತು. ತೆರೆದ ವಾಹನದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಆಹಾರ ವಿತರಿಸುತ್ತಿದ್ದು ಊಟವು ಕಮ್ಮಿ ಇದ್ದು ಬಾಳೆಹಣ್ಣುಗಳು ಹಾಳಾಗಿದ್ದನ್ನ ಕಂಡು ಆಕ್ಷೇಪಿಸಿದ ಮುಖಂಡರು ರೋಗಿಗಳ ಬಳಿ ತೆರಳಿ ಊಟ ವಿತರಿಸುವುದರ ಜೊತೆಗೆ ಉತ್ತಮ ಹಣ್ಣುಗಳನ್ನು ಕೂಡಲೇ ವಿತರಿಸುವಂತೆ ತಿಳಿಸಿ ಮುಂದೆ ಈಗಾಗದಂತೆ ನೋಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಊಟ ಫುಲ್ ನಿಮಗೆ ಸಿಗ್ತದೆ ಅಂದ್ರೆ ಈಗ ಮುಖ ಹಾಕೊಂಡು ಫಸ್ಟ್ ತಗೊಂಡೋದು ತೊಗೊಂಡು ಹೋಗ್ತೀರಾ ಅಲ್ವಾ? ನೀವು ಮುಖ ಹಾಕೋಣಂಥದ್ದು ಏನಿದೆ ಎಲ್ಲರಿಗೂ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಒಂದು ನೀವು ಬೆಡ್ ಹತ್ರ ಹೋದ್ರೆ ಗೊತ್ತಾಗ್ತದೆ. ಇಲ್ಲ ನೀವೆಲ್ಲ ಚೆಕ್ ಮಾಡ್ಕೊಂಡ್ ಬರಕಂತ ಯಾರು ನೀವ್ಯಾರು ಪೇಷಂಟ್ ಅಂತ ಕಾರ್ಡ್ ಡೈಲಿ ಹೊರಗಡೆ ಹೋಗಿ ನೀವು ಊಟ ಕೊಟ್ಟೋಗಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ರವರು ಮಾತನಾಡಿ ರೋಗಿಗಳ ಸಂಬಂಧಿಕರು ಶೌಚಾಲಯದ ಸಮಸ್ಯೆ ಎದುರಿಸುತ್ತಿದ್ದು ಆಸ್ಪತ್ರೆ ಆವರಣದಲ್ಲಿರುವ ಶೌಚಾಲಯವನ್ನ ಕೂಡಲೇ ಸರಿ ಮಾಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಒಂದೊಂದು ಪೇಷಂಟಿಗೆ ಒಂದೇನು ಪಾಸ್ ಇರುತ್ತಲ್ಲ ಆಯಾ ಪೇಷಂಟ್ಗಳು ಬಂದು ಅಥವಾ ಅಟೆಂಡರ್ಗಳು ಬಂದು ಅಲ್ಲಿಂದ ಬಂದು ತಗೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ಕೊಡಬೇಕು. ಅಲ್ಲಿಗೆ ಯಾರು ಹೋಗೋದು? ನೀವು ಅದೇನೋ ಒಬ್ರು ಇರ್ತಾರೆ ಲೇಡೀಸ್ ಈಗ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಪೇಷಂಟಿಗೆ ಒಬ್ರು ಇರ್ತಾರೆ. ಬಟ್ ಆದರೂ ಈ ಹೊರಗೆ ಕೊಡಬೇಡ. ಏನು ಕಣ್ಣು ಆಪರೇಷನ್ ಹೆಂಡಿಗೆ ಮುಳಂಗಿಲ್ಲ ಹೇಳಿದೆ. ನೀವು ಲೆನ್ಸ್ ಹಾಕೊಂಡ್ರ ಏನಾಯ್ತಾ ನಿಮ್ದು ಲೆನ್ಸ್ ಅಮ್ಮ ಲೆನ್ಸ್ ಹಾಕೊಂಡ್ರ ಕೊಟ್ಟರು ಮೆಡಿಕಲ್ ಎಷ್ಟು ಇದಕ್ಕೆ ಮೇಲೆ ಕುದಂದಿರುತ್ತೆ. ನಾನು ಅದನ್ನು ಕೇಳಿ ಆಪರೇಷನ್ ಲೆನ್ಸಿಗೆ ಬೇರೆ ಅಮೌಂಟ್ ಕೊಟ್ರಾ? ಕೊಡಂಗಿಲ್ಲ. ನೀವು ಒಳ್ಳೆ ಕ್ವಾಲಿಟಿ ಲೆನ್ಸ್ ಮನವಿಗೆ ಸ್ಪಂದಿಸಿದ ಜಿಲ್ಲಾ ಆಸ್ಪತ್ರೆ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಅವರು ಊಟವನ್ನ ದಿನಂಪ್ರತಿ ತಪಾಸಣೆ ಮಾಡುತ್ತಿದ್ದು ಉತ್ತಮ ಆಹಾರ ರೋಗಿಗಳ ಬಳಿಯಲ್ಲಿಯೇ ತೆರಳಿ ಸರಬರಾಜು ಮಾಡುವಂತೆ ತಿಳಿಸಿದ್ದು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಲೆನ್ಸ್ಗಳಿದ್ದು ಬೇರೆ ಲೆನ್ಸ್ ಉಪಯೋಗಿಸುವ ಅವಶ್ಯಕತೆ ಇಲ್ಲ. ಶಸ್ತ್ರಚಿಕಿತ್ಸೆಯ ನಂತರ ಉಪಯೋಗಿಸುವ ಕನ್ನಡಕವನ್ನ ದಾಸ್ತಾನು ಮುಗಿದಿದ್ದು ಆದಷ್ಟು ಬೇಗ ನೀಡುತ್ತೇವೆ. ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನನ್ನನ್ನು ಸಂಪರ್ಕಿಸಿ ಎಂದರು.